ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, PDO, ಸೊ ಇನ್ನಿತರ ಒಂದು KA ಮತ್ತು KPSC ಮುಖಾಂತರ ಕಂಡಕ್ಟ್ ಮಾಡುವಂತಹ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಒಂದು GK ಪರ್ಫೆಕ್ಟ್ ಆಗುತ್ತೆ ಮತ್ತು ನಿಮಗೆ ಯಾವಾಗಲೂ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮಗೆ ಒಂದು ಪರ್ಫೆಕ್ಟ್ ಆಗುತ್ತೆ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಸೂರ್ಯನ UV ವಿಕಿರಣವು ಮಾನವನಲ್ಲಿ ಡ್ಯಾಶನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಸೊ ಇಲ್ಲಿ ಸೂರ್ಯನ UV ವಿಕಿರಣ, UV ಅಂದರೆ ಏನಪ್ಪ? UV ಅಲ್ಟ್ರಾವೈಲೆಟ್ ರೇಸ್. ಸೊ ಈ ಸೂರ್ಯನಿಂದ ಅಲ್ಟ್ರಾವೈಲೆಟ್ ರೇಸ್ಗಳು ಏನಾಗ್ತವೆ? ಬಿಡುಗಡೆ ಆಗ್ತವೆ. ಸೊ ಆ ಒಂದು ಕಿರಣಗಳು ಚರ್ಮದ DNA ಹಾನಿಗೊಳಿಸಿ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಚರ್ಮದ ಅರ್ಬುದ ಅಥವಾ ಕ್ಯಾನ್ಸರ್, ಕರ್ಕರೋಗ ಅಂತ ನಾವು ಅಂತೀವಿ. ಓಕೆ, ನೆಕ್ಸ್ಟ್ ಇದು ಏನಪ್ಪ? ಈ UV ವಿಕಿರಣವನ್ನು ನಮ್ಮ ಒಂದು ಪೃಥ್ವಿಯನ್ನು ಕಾಪಾಡೋದು ಯಾವುದು ಅಂದರೆ ಅದು ಓಜೋನ್ ಲೇಯರ, O3. ಓಜೋನ್ ಕೆಮಿಕಲ್ ಫಾರ್ಮುಲಾ O3 ಅಂದರೆ ಆಕ್ಸಿಜನ್ದು 3 ಮಾಲಿಕ್ಯೂಲ್ಸ್ ಸೇರಿದ್ರೆ ಅದು ಓಜೋನ್ ಆಗುತ್ತೆ. ಓಕೆನಾ? ಸೊ ಇದಾಯಿತು. ನೆಕ್ಸ್ಟ್ ಈ ಬೇರೆ ಆಪ್ಷನನ್ನು ನೋಡಿದ್ರೆ ಶ್ವಾಸಕೋಶ ಅರ್ಬುದ ಅಂತ ಇದೆ, ಅಂದರೆ ಶ್ವಾಸಕೋಶದ ಕ್ಯಾನ್ಸರ್. ಸೊ ಇದು ಪ್ರಮುಖವಾಗಿ ಧೂಮಪಾನ ಹಾಗೂ ಗಾಳಿಯ ಮಾಲಿನ್ಯದಿಂದ ಉಂಟಾಗ್ತದೆ. ನೆಕ್ಸ್ಟ್ ಆಮೇಲೆ ಯಕೃತ ಅರ್ಬುದ, ಲಿವರ್ ಕ್ಯಾನ್ಸರ್, ಅಂದರೆ ಹಿಪಾಟೈಟಿಸ್ ವೈರಸ್ ಸೋಂಕು ಮತ್ತು ಅತಿಯಾದ ಮದ್ಯಪಾನದಿಂದ ಆಗ್ತದೆ. ನೆಕ್ಸ್ಟ್ ಮೆದುಳು ಅರ್ಬುದ, ಅಂದರೆ ಬ್ರೇನ್ ಕ್ಯಾನ್ಸರ್ ಅಥವಾ ಬ್ರೇನ್ ಟ್ಯೂಮರ್ ಅಂತ ನಾವು ಅನ್ಬೋದು. ಸೊ ಇದು ಮೆದುಳಿನ ಜೀವಕೋಶಗಳ ಅಸಹಜ ರೂಪಾಂತರದಿಂದ ಸಂಭವಿಸ್ತದೆ. ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಸೊ ಇಲ್ಲಿ ನಾವು ಪ್ರತಿಯೊಂದು ಆಪ್ಷನನ್ನು ನಾವು ಅನಲೈಸ್ ಮಾಡ್ಕೊತ ಹೋದರೆ ನಮಗೇನಾಗುತ್ತೆ? ಈ ಒಂದು ರಿವಿಷನ್ ಮಾಡುವ ಅಗತ್ಯ ಬೀಳುವುದಿಲ್ಲ. ಓಕೆ, ಪರಿಸರವನ್ನು ಉಳಿಸಲು ಇರುವ 3Rಗಳು. 3R ಅಂದರೆ ಯಾವ ಆಗ್ತಾವಪ್ಪ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ. ಕಡಿಮೆ ಮಾಡಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಮರುಬಳಕೆ ಮಾಡಿ. ಅಂದರೆ ಏನು? ರೆಡ್ಯೂಸ್, ರಿಯೂಸ್, ರೀಸೈಕಲ್. ಇವು ಪರಿಸರ ಸಂರಕ್ಷಣೆಯ ಜಾಗತಿಕ 3R ತತ್ವಗಳು. ಸೊ ಇಲ್ಲಿ ಇವು ಕನ್ನಡದಲ್ಲಿ ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತೀನಿ ನಾನು, ಕೆಲವೊಂದಿಷ್ಟು ಮಾಹಿತಿಯನ್ನು ಮ್ಯಾಕ್ಸಿಮಮ್ ಈ ಒಂದು ಎನ್ವೈರ್ಮೆಂಟಲ್ ಆಗಲಿ ಅಥವಾ ಸೈನ್ಸು, ಸೊ ಇದು ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ಗಳನ್ನು ನೀವು ನೆನಪು ಇಟ್ಕೊಂಡ್ರೆ ಬೆಟರ್. ಯಾಕಂದರೆ ಈಗ ನಾರ್ಮಲಾಗಿ ಸೈನ್ಸ್ ಹುಡುಗರಿಗೆ ಇಂಗ್ಲೀಷ್ ಒಂದು ಈಸಿ ಆಗುತ್ತೆ, ಬಟ್ ಆರ್ಟ್ಸ್ ಮತ್ತು ಕಾಮರ್ಸ್ ಅವರಿಗೆ ಕನ್ನಡನೇ ಬೆಟರ್ ಅನಿಸುತ್ತೆ. ಓಕೆ, ಆ್ಯಸ್ ಯು ಆರ್ ಕಂಫರ್ಟೇಬಲ್. ಸೊ ಇಲ್ಲಿ ಒಂದೇದೇನು? ಕಡಿಮೆ ಮಾಡಿ ಅಂದರೆ ರೆಡ್ಯೂಸ್. ಓಕೆ, ಇದು ರೆಡ್ಯೂಸ್, ಕಡಿಮೆ ಮಾಡಿ. ನೆಕ್ಸ್ಟ್ ಮರುಬಳಕೆ ಮಾಡಿ ಅಥವಾ ಮರುಪಾವತಿ ಮಾಡಿ, ರೀಯೂಸ್. ಓಕೆ, ಆಮೇಲೆ ಮರುಚಕ್ರಗೊಳಿಸಿ, ರೀಸೈಕಲ್. ಓಕೆ ನೋಡಿ, ರೆಡ್ಯೂಸ್ ಅಂದರೆ ಕಡಿಮೆ ಮಾಡೋದು, ರೀಯೂಸ್ ಅಂದರೆ ಮರುಬಳಕೆ ಮಾಡೋದು, ಇದು ಮರುಚಕ್ರಗೊಳಿಸುವಿಕೆ. ಓಕೆ, ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನುಗಳನ್ನು ಉತ್ಪಾದಿಸುತ್ತದೆ. ಸೊ ಅದು ಹೈಡ್ರಾಕ್ಸೈಡ್ಸ್ ಅಂದರೆ OH ಮೈನಸ್. ಪ್ರತ್ಯಾಮ್ಲಗಳು ಅಥವಾ ಲವಣ ಮೂಲಗಳು ಅಂದರೆ ಬೇಸಸ್ ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸೈಡ್ ಅಯಾನುಗಳು ಉಂಟಾಗ್ತವೆ. ಅಂದರೆ
ಲವಣ ಮೂಲ ಅಂದರೆ ನಾರ್ಮಲ್ ಆಗಿ ಏನಾಗುತ್ತೆ ಇದು ಏನಪ್ಪ ಈ ಬೇಸಸ್ಸು ಎಸಿಡ್ ಆ್ಯಂಡ್ ಬೇಸ್ ಅಂತ ನಾವು ಏನು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ. ಎಸಿಡ್ ಮತ್ತು ಬೇಸ್. ಸೊ ಈ ಎಸಿಡ್ಗಳು ನೀರಿನಲ್ಲಿ ಅಂದರೆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಜಲಜನಕ ಅಂದರೆ ಹೈಡ್ರೋಜನ್ ಅಯಾನ್ಗಳು ಬಿಡುಗಡೆ ಆಗ್ತವೆ. ಅದೇ ಬೇಸ್ನಲ್ಲಿ ಈ ಒಂದು ನೀರಿನ ಲವಣದಲ್ಲಿ ಅಥವಾ ಪ್ರತ್ಯಾಮ್ಲದಲ್ಲಿ ಕರಗಿದಾಗ OH ಮೈನಸ್ ಅಯಾನುಗಳು ಬಿಡುಗಡೆ ಆಗ್ತವೆ. ಓಕೆ, ನೆಕ್ಸ್ಟ್ ಇದು ಕ್ಲೋರಿನ್ ಅಂತ ಕೊಟ್ಟಿದ್ದಾರೆ. ಇದು ಉಪ್ಪು ನೀರಿನಲ್ಲಿ ಕರಗಿದಾಗ ಇದು ಉಪ್ಪಿನ ರೂಪದಲ್ಲಿದ್ದಾಗ ಅಂದರೆ NaCl ಸೋಡಿಯಂ ಕ್ಲೋರೈಡ್ ಈ ಒಂದು ರೂಪದಲ್ಲಿ ಇದ್ದಾಗ ಇದು ಸಿಗುವಂತಹ ಒಂದು ಅಯಾನು. ಓಕೆ, ಇದು ಪ್ರತ್ಯಾಮ್ಲದ ಸೂಚಕವಲ್ಲ. ನೆಕ್ಸ್ಟ್ ಮ್ಯಾಗ್ನೇಷಿಯಮ್ ಆಪ್ಷನ್ ಡಿ ಅದ. ಸೊ ಇದೊಂದು ಮೆಟಲು. ನೆಕ್ಸ್ಟ್ 4ನೇ ಕ್ವಶನು ಸ್ವಾದಗ್ರಾಹಕಗಳು. ಸ್ವಾದಗ್ರಾಹಕ ಅಂದ್ರೆ ಏನು? ರುಚಿಯನ್ನು ಒಂದು ಫೈಂಡ್ ಔಟ್ ಮಾಡೋದು. ನಾವು ಇದಕ್ಕೆ ಏನಂತೀವಿ ನಾರ್ಮಲ್ ಆಗಿ ಗೆಸ್ಟ್ಯೂಟರಿ ರಿಸೆಪ್ಟರ್ಸ್. ಓಕೆ, ಇದು ಆಹಾರದ ರುಚಿಯನ್ನು ಪತ್ತೆ ಮಾಡ್ತದೆ. ಅಂದರೆ ಈ ರುಚಿ ಅನ್ನೋದು ಆ್ಯಕ್ಚುಲಿ ಈ ಗೆಸ್ಟ್ಯೂಟರಿ ರಿಸೆಪ್ಟರ್ಸ್ ಇವು ನಾಲಿಗೆಯಲ್ಲಿ ಕಂಡುಬರ್ತಾವೆ. ಓಕೆ, ನಾಲಿಗೆಯಲ್ಲಿರುವ ಈ ಸ್ವಾದಗ್ರಾಹಕಗಳು ರುಚಿಯನ್ನು ಪತ್ತೆ ಮಾಡುತ್ತವೆ. ಓಕೆ, ಸೊ ಇದು ಪ್ರಕಾಶ. ಆಪ್ಷನ್ ಏನದ? ಪ್ರಕಾಶ ಅದ. ಇದು ಕಣ್ಣಿನಲ್ಲಿರುವ ದೃಷ್ಟಿಗ್ರಾಹಕಗಳು ಅಂದರೆ ಫೋಟೋ ರಿಸೆಪ್ಟರ್ಸ್ ಅವು ಪತ್ತೆ ಮಾಡ್ತವೆ. ನೆಕ್ಸ್ಟ್ ವಾಸನೆ. ಇದು ಮೂಗಿನಲ್ಲಿರುವ ಅಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಗ್ರಹಿಸ್ತವೆ. ನೆಕ್ಸ್ಟು ಸ್ಪರ್ಶ. ಇದು ಸ್ಪರ್ಶವನ್ನು ಚರ್ಮದಲ್ಲಿರುವ ಸ್ಪರ್ಶಗ್ರಾಹಕಗಳು ಗ್ರಹಿಸುತ್ತವೆ. ಓಕೆ, ನೆಕ್ಸ್ಟ್ ಇಥೆನಾಲ್ ಸಂಪೂರ್ಣ ಆಮ್ಲಜನಕೀಕರಣ ನಂತರ ಡ್ಯಾಶ್ ನೀಡುತ್ತದೆ. ನೋಡಿ, ಇಥೆನಾಲ್ ಆಮ್ಲಜನಕೀಕರಣ ಅಂದರೆ ಕಂಬಷನ್ ಆದಮೇಲೆ ಏನನ್ನು ಕೊಡುತ್ತದೆ? ಸೊ ಇಲ್ಲಿ ಇಂಗಾಲ್ ಡೈಆಕ್ಸೈಡ್ ಮತ್ತು ನೀರು ಅಂದರೆ CO2 ಆ್ಯಂಡ್ H2O ಅಥವಾ ಪ್ಲಸ್ H2O. ಅಂದರೆ ಈಗ ಯಾವುದೇ ಒಂದು ಹೈಡ್ರೋಕಾರ್ಬನ್ ಸಂಪೂರ್ಣವಾಗಿ ಉರಿದಾಗ ಅದೇನಾಗ್ತದೆ? CO2 ಮತ್ತು H2O ಉಂಟಾಗ್ತದೆ. ಹೈಡ್ರೋಕಾರ್ಬನ್ ಅಂದರೆ ಏನಪ್ಪ? ಸೊ ಹೈಡ್ರೋಕಾರ್ಬನ್ ಅಂದರೆ ಅದರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇರಬೇಕು. ಅರ್ಥ ಆಯ್ತಾ? ಈಗ ಲೆಟ್ಸ್ ಎಕ್ಸಾಂಪಲ್ ಇಥೆನಾಲ್ ಈ ಥರ ಒಂದು ಕೆಮಿಕಲ್ ಫಾರ್ಮುಲಾ ಏನು? ಮಿಥಿನಾಲ್, ಇಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್, ಪೆಂಟೆನಾಲ್. ಸೊ ಇಲ್ಲಿ ಇಥೆನಾಲ್ ಅಂದರೆ C2H5OH. ಇಟ್ ಲೀಡ್ಸ್ ಟು ಅಂದರೆ ಇದನ್ನು ಕಂಬಷನ್ ಮಾಡಿದ್ವಿ ಅಂದರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು H2O ಸಿಗುತ್ತೆ. ನಿಮಗೆ ಇವು ಎಲ್ಲ ಕೆಮಿಕಲ್ ಫಾರ್ಮುಲಾ ಗೊತ್ತಿರಬೇಕಿಷ್ಟ, ಅದು ಇಂಪಾರ್ಟೆಂಟ್. ನೆಕ್ಸ್ಟು ಲಿಥಿಯಂ. ಇಲ್ಲಿ ಒಂದು ಆಪ್ಷನ್ ಏನದ? ಲೆಟ್ಸ್ ಹಿಯರ್. ಆಪ್ಷನ್ ಎ ಏನು ಹೇಳ್ತದ? ಆಪ್ಷನ್ ಅಸಿಟಿಕ್ ಆಮ್ಲ. ಇದು ಇಥೆನಾಲ್ ನಿಯಂತ್ರಿತ ಆಕ್ಸಿಡೀಕರಣಕ್ಕೆ ಒಳಪಟ್ಟಾಗ ಮಾತ್ರ ಅಸಿಟಿಕ್ ಆಮ್ಲ ಸಿಗ್ತದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಆಮೇಲೆ ಇಥೆನಾಲ್, ಎಸಿಟೋನ್ ಅಥವಾ ಇಥೆನಾಲ್ ಇವೇನು ಸಂಬಂಧಪಡೋದಿಲ್ಲ ಇದಕ್ಕೆ. ಓಕೆ, ಆ್ಯಕ್ಚುಲಿ ಒಂದು ಎಸಿಟೋನ್ ಇದು ದ್ವಿತೀಯಕ ಆಲ್ಕೋಹಾಲ್ಗಳ ಒಂದು ಆಕ್ಸಿಡೀಕರಣದಿಂದ ಸಿಗುವಂಥ ಒಂದು ಕಿಟೋನು. ಎಸಿಟೋನ್ ಅನ್ನೋದು ಇದೊಂದು ಕಿಟೋನಲ್ಲಿ ಬರುವಂಥ ಒಂದು ಏನಪ್ಪ ಒಂದು ಏನೋ ಅಯನ್ಸ್ ಅಂತ ಅನ್ಬೋದು ನಾವು. ಅದು ಒಂದು ಸಂಯುಕ್ತ. ಓಕೆ, ಸಂಯುಕ್ತ.
ನೆಕ್ಸ್ಟ್ ಡ್ಯಾಶ್ ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ ಅಂಶವಾಗಿದೆ. ಸೊ ಡ್ಯಾಶ್ ಅಂದರೆ ಇಲ್ಲಿ ಯಾವ್ದು ಕರೆಕ್ಟ್ ಬರುತ್ತೆ? ಇಂಗಾಲ್. ಎಲ್ಲರೂ ಏನು ಮಾಡ್ತಾರೆ? ಆಮ್ಲಜನಕ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಕರೆಕ್ಟ್ ಯಾವುದಾಗತ್ತಾ? ಕಾರ್ಬನ್. ಕಾರ್ಬನ್ ಯಾಕೆ? ಇದು ಎಲ್ಲ ಒಂದು ಜೀವಕೋಶಗಳ ಮೂಲ ರಚನೆ ಇಂಗಾಲದ ಒಂದು ಸಂಯುಕ್ತಗಳಿಂದಾಗಿದೆ. ಇಂಗಾಲ್ ಇದೊಂದು ಟೆಟ್ರಾವಲೆಂಟ್ ಅದ. ಟೆಟ್ರಾವಲೆಂಟ್ ಅಂದರೆ ಏನಪ್ಪ? ಸಿ ಇದು 4 ಟೆಟ್ರಾವಲೆಂಟ್ 4 ನೋಡಿ, ಸಿ 1 2 3 4 ಈ ರೀತಿ ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಅಂದರೆ 4 ಒಂದು ಈಗ ನೀವು ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಹೇಳಬೇಕಂದ್ರೆ ಚತುರ್ವಾಲಕ ಆಗಿದೆ ಇದು. ಈ ಒಂದು ಗುಣದಿಂದಾಗಿ ಇದು ಎಲ್ಲ ಜೀವಕೋಶ ಅಂದರೆ ಏನು? ಪ್ಲ್ಯಾಂಟ್ಸ್ ಆಗಲಿ ಎನಿಮಲ್ಸ್ ಆಗಲಿ ಏನೇ ಆಗಲಿ ಅದರ ಮೂಲ ರಚನೆ ಈ ಒಂದು ಇಂಗಾಲದಿಂದ ಆಗಿದೆ ನೋಡಿ. ಆಮೇಲೆ ಆಮ್ಲಜನಕ ಶ್ವಾಸಕ್ರಿಯೆಗೆ ಬೇಕಾದರೂ ಅದು ಜೈವಿಕ ಅಣುಗಳ ಬೆನ್ನು ಮೂಳೆ ಅಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ 7ನೇ ಕ್ವಶನು, ಕೆಳಗಿನ ಯಾವುದೋ ಒಂದು ತಾಪಮಾನ ಪ್ರಕ್ರಿಯೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ತಾಪಮಾನ ಪ್ರಕ್ರಿಯೆ ಅಂದರೆ ಏನು? ತಾಪಮಾನ ಪ್ರಕ್ರಿಯೆ ಅಂದರೆ ಉಷ್ಣ ಹೀರಿಕೊಳ್ಳುವ ಒಂದು ಪ್ರಕ್ರಿಯೆ, ಅಂದರೆ ಎಂಡೋಥರ್ಮಿಕ್ ಅಂತ ಅಂತೀವಿ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎಂಡೋಥರ್ಮಿಕ್ ಪ್ರೋಸೆಸ್ ಯಾವುದು? ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ಅಂತ ಅಂತೀವಿ ನಾವು. ಎಂಡೋಥರ್ಮಿಕ್ ಅಂದರೆ ಉಷ್ಣವನ್ನು ಹೀರಿಕೊಳ್ಳುವುದು ನೋಡಿ. ಎಂಡೋಥರ್ಮಿಕ್ ಅಂದರೆ ಉಷ್ಣವನ್ನು ಹೀರಿಕೊಳ್ಳುವುದು. ಎಕ್ಸೋಥರ್ಮಿಕ್ ಅಂದರೆ ಎಕ್ಸೆಲ್ ಅಂದರೆ ಬಿಟ್ಟುಬಿಡೋದು, ಉಷ್ಣವನ್ನು ಬಿಟ್ಟುಕೊಡೋದು. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆವಿಯಾಗುವಿಕೆ. ಸೊ ಆವಿಯಾಗುವಿಕೆ ಇದು ಕೂಡ ಒಂದು ದ್ರವ ಅನಿಲವಾಗಲು ಉಷ್ಣವನ್ನು ಹೀರಿಕೊಳ್ತದ, ಇದು ಕರೆಕ್ಟ್ ಅದ. ಘನೀಕರಣ ಅಥವಾ ಕರಗುವಿಕೆ ಅಂದರೆ ಘನವು ದ್ರವವಾಗಲು ಒಂದು ಉಷ್ಣವನ್ನು ಪಡೆದುಕೊಳ್ಳುತ್ತದೆ. ಆಮೇಲೆ ಕುದಿಯುವಿಕೆ, ಇದು ಕುದಿಯಲು ಬಾಹ್ಯ ಉಷ್ಣತೆಯ ಅಗತ್ಯವಿದೆ ಇದಕ್ಕೆ. ಓಕೆ, ಸೊ ಇದು ಕೂಡ ಇಲ್ಲಿ ಉಷ್ಣ ಬೇಕು. ಆದ್ದರಿಂದ ಇಲ್ಲಿ ಇವುಗಳಲ್ಲಿ ಎಲ್ಲವೂ ಕರೆಕ್ಟ್ ಆಗ್ತದೆ. ಈ 3 ಪ್ರಕ್ರಿಯೆಗಳಿಗೆ ಉಷ್ಣದ ಅಗತ್ಯವಿದೆ. ನೆಕ್ಸ್ಟ್ ಕೆಳಗಿನ ಯಾವುದು ಸಕ್ರಿಯ ಲೋಹ? ಓಕೆ, ಸೊ ಇಲ್ಲಿ ರುಬಿಡಿಯಮ್ ಅಂತ ಒಂದು ಬರ್ತದೆ. ರುಬಿಡಿಯಮ್ ಇದನ್ನು RB ಅಂತ ಅಂತೀವಿ ನಾವು, RB. ಸೊ ಇದು ಆವರ್ತ ಕೋಷ್ಟಕದ ಅಂದರೆ ಪಿರಿಯಡಿಕ್ ಟೇಬಲ್ದ ಪ್ರಥಮ ಗುಂಪಿನಲ್ಲಿ ಕೆಳಗೆ ಬಂದಂತೆ ಇದರ ಒಂದು ಸಕ್ರಿಯತೆ ಹೆಚ್ಚುತ್ತದೆ. ಅರ್ಥ ಆಯ್ತಾ? ಸಕ್ರಿಯತೆ ಹೆಚ್ಚಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನಲ್ಲಿ ಕೊಟ್ಟಂತೆ 1ನೇ ಗುಂಪಿನಲ್ಲಿ ಅತ್ಯಂತ ಕಡಿಮೆ ಸಕ್ರಿಯ ಅಲ್ಕಲಿ ಯಾವುದಂದ್ರೆ ಅದು ಲಿಥಿಯಮ್. ಸ್ಟ್ಯಾಂಡ್ಸ್ ಫಾರ್ Li ಸ್ಟ್ಯಾಂಡ್ಸ್ ಫಾರ್ ಲಿಥಿಯಮ್. ಆಮೇಲೆ ಸೋಡಿಯಂ Na. ಸೊ ಇದು ಲಿಥಿಯಮ್ಗಿಂತ ಹೆಚ್ಚು, ಆದರೆ ರುಬಿಡಿಯಮ್ಗಿಂತ ಕಡಿಮೆ ಸಕ್ರಿಯ ಅಂದರೆ ಏನು? ಆ್ಯಕ್ಟಿವ್. ಓಕೆ, ನೆಕ್ಸ್ಟ್ ಪೊಟ್ಯಾಷಿಯಮ್ K. ಇದು ಸೋಡಿಯಮ್ಗಿಂತ ಹೆಚ್ಚು ಬಟ್ ರುಬಿಡಿಯಮ್ಗಿಂತ ಕಡಿಮೆ. ಈಗ ಲೆಟ್ಸ್ ಎಕ್ಸಾಂಪಲ್ ನಾವು ಹಿಂಗೆ ಅನ್ಬೋದು, Li is less than sodium is less than potassium is less than rubidium. ಓಕೆ, ನೆಕ್ಸ್ಟ್ 9ನೇ ಕ್ವಶನು, ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಏನಾಗ್ತದೆ? ಸ್ಥಿರವಾಗಿರುತ್ತದೆ. ಸೊ ಧ್ರುವೀಭವನದ ಸುಪ್ತೋಷ್ಣದಿಂದ ಅಂದರೆ ನಾರ್ಮಲಾಗಿ ಸೈನ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಾಗೋದಿಲ್ಲ ಅದು, ಯಾಕೆಂದರೆ ಕನ್ನಡದಲ್ಲಿ ಏನಂತಾರೆ? ಧ್ರುವೀಭವನದ ಸುಪ್ತೋಷ್ಣ. ಅದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಐ ಹೋಪ್.
ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಅಂತೀವಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಇದರಿಂದ ಸಂಪೂರ್ಣ ಮಂಜುಗಡ್ಡೆ ಕರಗುವವರೆಗೆ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ನಲ್ಲೇ ಇರ್ತದೆ. ಅರ್ಥ ಆಯ್ತಾ? ಸೊ ಈ ಒಂದು ಮಂಜುಗಡ್ಡೆ ಇದೆ ಅಂದರೆ ಅದು ಪೂರ್ತಿ ಕರಗಲಾಕ ಅದು 0 ಡಿಗ್ರಿ ಸೆಲ್ಸಿಯಸ್ ಟೈಮು ಅಂದರೆ ಅಷ್ಟು ಆ ಒಂದು ಡಿಗ್ರಿಯಲ್ಲಿನೇ ಕರಗ್ತದೆ ಅಲ್ಲಿ ತನಕ. ಇದು ಎದರದಿಂದ? ಇದು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ದಿಂದ ಇದು ಸ್ಥಿರವಾಗಿರ್ತದೆ. ಓಕೆ, ನೆಕ್ಸ್ಟ್ ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುವು? ದೃಷ್ಟಿಯ ಸಾಮಾನ್ಯ ದೋಷ ನಿಮಗೆಲ್ಲ ಗೊತ್ತು. ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಮುಪ್ಪಿನಲ್ಲಾಗುವ ದೃಷ್ಟಿ ದೋಷ. ಸೊ ಈ ಸಮೀಪ ದೃಷ್ಟಿ ದೋಷ ಅಂದರೆ ನಾವು ಇದನ್ನು ಮಯೋಪಿಯಾ ಅಂತ ಕರಿತೀವಿ. ಮಯೋಪಿಯಾ ನೆನಪಿರಲಿ, ನಾಳೆ ಎಕ್ಸಾಮಲ್ಲಿ ಸಮೀಪ ದೃಷ್ಟಿ ದೋಷ ಬಿಟ್ಟು ಮಯೋಪಿಯಾ ಅಂತ ಕೊಟ್ಟರೆ ನಿಮಗೆ ನೆನಪಿರಬೇಕಾಗತ್ತಾ. ಮಯೋಪಿಯಾ ಅಂದರೆ ಸಮೀಪ ದೃಷ್ಟಿ ದೋಷ ಅಂದರೆ ಹತ್ತಿರದ್ದು ಕಾಣಿಸುತ್ತದೆ, ದೂರದ್ದು ಕಾಣಿಸುವುದಿಲ್ಲ. ನೋಡಿ, ನಾರ್ಮಲಾಗಿ ಶಬ್ದದಲ್ಲಿ ನೋಡಿದ್ರೆ ಏನು ಅನಿಸುತ್ತೆ ನಮಗೆ? ಸಮೀಪ ದೃಷ್ಟಿ ಅಂದರೆ ಸಮೀಪದ ಕಾಣಿಸಂಗಿಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಹಾಗಲ್ಲ. ಇಲ್ಲಿ ಸಮೀಪ ಇದ್ದಂಥ ಒಂದು ವಸ್ತು ಅದು ಕಾಣಿಸ್ತದೆ, ಬಟ್ ದೂರದ್ದು ಕಾಣಿಸುವುದಿಲ್ಲ. ಅದೇ ರೀತಿ ದೂರದೃಷ್ಟಿ, ಇದಕ್ಕೆ ಹೈಪರ್ ಮೆಟ್ರೋಪಿಯಾ ಇದರಲ್ಲಿ ದೂರದ್ದು ಕಾಣಿಸ್ತದ, ಹತ್ತಿರದ್ದು ಕಾಣಿಸೋದಿಲ್ಲ. ನೆಕ್ಸ್ಟ್ ಮುಪ್ಪಿನಲ್ಲಾಗುವ ದೂರದೃಷ್ಟಿ, ಇದಕ್ಕೇನಂತೀವಿ? ಪ್ರಿಸ್ಬಯೋಪಿಯಾ. ಇದು ವಯಸ್ಸಾದಾಗ ಏನಾಗ್ತದೆ? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಇಲ್ಲಿ ಎಲ್ಲವೂ ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ವಿದ್ಯುತ್ ವಾಹಕವಾಗಿದೆ? ವಿದ್ಯುತ್ ವಾಹಕ ಅಂದರೆ ಏನು? ಕಂಡಕ್ಟರ್, ಇಲೆಕ್ಟ್ರಿಕಲಿ ಕಂಡಕ್ಟರ್. ಅಂದರೆ ಕಂಡಕ್ಟರ್ ಅಂದರೆ ಏನು? ದ ರೇಟ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ನೋನ್ ಆ್ಯಸ್ ಕಂಡಕ್ಟರ್. ಇನ್ಸುಲೇಟರ್, ದ ರೇಟ್ ಆಫ್ ಫ್ಲೋ ಆಫ್ ಅನೇಬಲ್ ಟು ನಾಟ್ ಫ್ಲೋ, ಅಂದರೆ ಅಲ್ಲಿ ಫ್ಲೋ ಆಗೋದಿಲ್ಲ ಇನ್ಸುಲೇಟರಲ್ಲಿ. ಆಮೇಲೆ ಸೆಮಿ ಕಂಡಕ್ಟರಲ್ಲಿ ನೈದರ್ ಬಿ ನಾರ್ ಬಿ. ವಾಹಕ, ಅವಾಹಕ, ಅರೆವಾಹಕ ಅಥವಾ ವಾಹಕ, ನಿರ್ವಾಹಕ, ಅರೆವಾಹಕ, ಹಿಂಗೆ ನಾವು ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಇಲ್ಲಿ ವಿದ್ಯುತ್ ವಾಹಕ ಯಾವುದು? ಯಾವುದರಲ್ಲಿ ಒಂದು ಕರೆಂಟ್ ಫ್ಲೋ ಆಗ್ತದೆ? ತಾಮ್ರದಲ್ಲಿ ಆಗ್ತದೆ. ಹೌದು, ಇದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಆಮೇಲೆ ಬೆಳ್ಳಿ, ಇದು ಅತ್ಯುತ್ತಮ. ನೋಡಿ, ಅತಿ ದ ಬೆಸ್ಟ್ ಇಲೆಕ್ಟ್ರಿಕಲಿ ಕಂಡಕ್ಟರ್ ಅಂದರೆ ಅದು ಬೆಳ್ಳಿ ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಕೂಡ, ಇದು ಕೂಡ ಬೆಸ್ಟ್ ಕಂಡಕ್ಟರು. ಸೊ ಇಲ್ಲಿ ಎಲ್ಲವೂ ಆಗ್ತವೆ. ನೆಕ್ಸ್ಟ್ ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆ ಆಗುತ್ತದೆ. ನೋಡಿರಿ, ಸಿಂಪಲ್ ಅದ. ಕರಗುವಿಕೆ ಅಂದ್ರೇನು? ಒಂದು ಘನವಸ್ತು ದ್ರವ ಆಗ್ತದೆ, ಇಷ್ಟೇ. ಬಟ್ ಇಲ್ಲಿ ನಾವು ಆಪ್ಷನ್ ಸೆಲೆಕ್ಟ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನೋಡಿ, ದ್ರವ ಹಂತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಗೊತ್ತು ದ್ರವ ಹಂತ ಅಂತ. ಬಟ್ ಆಪ್ಷನ್ ಬಿ ಕೂಡ ನೋಡಿ, ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ ಅಂದರೆ ಪ್ರತಿಯೊಂದು ಒಂದು ಘನವಸ್ತು ಅವು ನಿರ್ದಿಷ್ಟ ಒಂದು ದ್ರವೀಭವನ ಬಿಂದುವಿನಲ್ಲಿ, ಪ್ರತಿಯೊಂದು ವಸ್ತುವಿನ ಕರಗುವ ಬಿಂದು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅನಿಲ ಹಂತ ಅಂದರೆ ಇದು ಘನದಿಂದ ದ್ರವದಿಂದ ವಾಯು ಆಗ್ತದೆ. ಅದೇ ಒಮ್ಮೊಮ್ಮೆ ಏನಾಗ್ತದೆ? ಸಾಲಿಡ್ ಟು ಗ್ಯಾಸ್ ಆಗ್ತದೆ ಒಮ್ಮೆ. ಇದಕ್ಕೆ ಏನಂತೀವಿ? ಉತ್ಪತನ ಅಥವಾ ಸಬ್ಲಿಮೇಷನ್. ಓಕೆ. ವಾಹಕದ ಮೂಲಕ ಚಾರ್ಜ್
ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ನೋಡಿ, ವಾಹಕದ ಮೂಲಕ ಅಂದರೆ ವಾಹಕ ಅಂದರೆ ಏನು? ಕಂಡಕ್ಟರ್ ಅಂದರೆ ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಿತ್ತಂದ್ರೆ ಅದನ್ನು ಒಂದು ವಸ್ತುವನ್ನು ಕಂಡಕ್ಟರ್ ಅಂತೀವಿ. ಲೆಟ್ಸ್ ಎಕ್ಸಾಂಪಲ್, ಒಂದು ಕಬ್ಬಿಣದ ರಾಡ್ ಇದೆ. ಇದೊಂದು ವಾಹಕ. ಈ ವಾಹಕದ ಮೂಲಕ ಚಾರ್ಜ್ ಹರಿವಿನ ಅಂದರೆ ಒಂದು ಚಾರ್ಜ್ ಹರಿವಿನ ಅದು ಫ್ಲೋ ಆಗ್ತಿತ್ತಂದ್ರೆ ಅದರ ಒಂದು ಪ್ರಮಾಣವನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ನಾವು ಕರಿತೀವಿ, ಇಲೆಕ್ಟ್ರಿಕಲ್ ಕರೆಂಟ. ಓಕೆ, ಸೊ ಇದರ ಒಂದು ಫಾರ್ಮುಲಾ ಬರುತ್ತೆ, I = Q/T. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂದರೆ ಏನು? ಕ್ಯೂ ಇಂತಿಷ್ಟೇ ಟೈಮಲ್ಲಿ ಇಂತಿಷ್ಟೇ ಚಾರ್ಜ್ ಫ್ಲೋ ಆಗ್ತದ. ಓಕೆ, ಆವೇಶದ ಹರಿವಿನ ದರವೇ ವಿದ್ಯುತ್ ಪ್ರವಾಹ. ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ಕರೆಂಟ್. ಸೊ ಇದರ ಒಂದು SI ಯೂನಿಟ್ ಏನಾಗ್ತದೆ? ಆ್ಯಂಪಿಯರ್. ಆ್ಯಂಪಿಯರ್. ನೆಕ್ಸ್ಟ್, ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗುವುದು. ಸೊ ಆ್ಯಕ್ಚುಲಿ ಇದು ಒಂದು 2021 ಕೇಳಿದಂಥ ಕ್ವಶನ್ನು. ಓಕೆ, ಸೊ ಆ ಒಂದು ಟೈಮಲ್ಲಿ ಈ ಕ್ವಶನ್ನ ಕೇಳಿದ್ರು, ಏನಂತ? ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ. ಸೊ ಇದು ಉತ್ತರಕಾಶಿಯಲ್ಲಿ ಭಾರತದ ಮೊದಲ ಸ್ನೋ ಲೆವೋಪರ್ಡ್ ಕನ್ಸರ್ವೇಷನ್ ಸೆಂಟರ್ ಸ್ಥಾಪಿಸಲಾಗಿದೆ. ಎಲ್ಲಿ? ಉತ್ತರಾಖಂಡದಲ್ಲಿ. ಸೊ ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಹಿಮಚಿರತೆ ಬರ್ತಾವ, ಬಟ್ ಮೇಘಾಲಯದಲ್ಲಿ ಬರೋದಿಲ್ಲ, ಆಮೇಲೆ ಉತ್ತರ ಪ್ರದೇಶದಲ್ಲಿ ಬರೋದಿಲ್ಲ. ನೆಕ್ಸ್ಟ್, ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ನೋಡಿ, ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಅಂದರೆ ಗಲ್ಫ್. ಈಗ ಲೆಟ್ಸ್ ಎಕ್ಸಾಂಪಲ್, ಈಗ ನಮ್ಮ ಒಂದು ಭಾರತದ ನೋಡಿ ಈ ರೀತಿ ಗುಜರಾತ್. ಓಕೆ, ಇದು ನಿಮ್ಗೆ ಗೊತ್ತದ ಎಷ್ಟು. ಓಕೆ, ಇಲ್ಲಿ ಏನಾಗ್ತದ ನೋಡಿ, ಲೆಟ್ಸ್ ಎಕ್ಸಾಂಪಲು. ಈಗ ಇದು ಕೂಡ ಗಲ್ಫ್ ಅಂದರೆ ಏನು? ಕೊಲ್ಲಿ ಅಂದರೆ ಕಿರಿದಾದ ಪ್ರವೇಶ ದ್ವಾರವಿರುವ ಬೃಹತ್ ಜಲಾಶಯ ಭೂಭಾಗ. ಲೆಟ್ಸ್ ಎಕ್ಸಾಂಪಲ್, ಮೆಕ್ಸಿಕೋ ಕೊಲ್ಲಿ, ಗಲ್ಫ್ ಆಫ್ ಕಂಬಾತ, ಆಮೇಲೆ ಲೆಟ್ಸ್ ಎಕ್ಸಾಂಪಲ್ ಗಲ್ಫ್ ಆಫ್ ಕಂಬಾತ ಆಯಿತು, ಆಮೇಲೆ ಗಲ್ಫ್ ಆಫ್ ಮನ್ನಾರ. ಸೊ ಹೀಗೆ ಒಂದು ಕೊಲ್ಲಿಗಳೇನು ಬರ್ತಾವೆ ಗಲ್ಫ್ ಅಂತ. ಅದೇ ರೀತಿ ಗಲ್ಫ್ ಕಂಟ್ರೀಸ್ಗಳಲ್ಲಿ ಕೂಡ ಇವು ಕಂಡು ಬರ್ತಾವ. ಓಕೆ, ಅಂದರೆ ಅಲ್ಲಿ ಏನು ಆಗ್ತದೆ? ಪ್ರವೇಶ ದ್ವಾರ ಕಿರಿದಿರ್ತದೆ ಮತ್ತು ಬೃಹತ್ ಜಲಾಶಯ ಇರ್ತದೆ. ಈಗ ಲೆಟ್ಸ್ ಎಕ್ಸಾಂಪಲ್, ಈಗ ಇಲ್ಲಿ ಗಲ್ಫ್ ಆಫ್ ಕಂಬಾತ್ ಅದ, ಇಲ್ಲಿ ನೋಡಿ ಇಲ್ಲೆಲ್ಲ ನೀರದ, ಇಷ್ಟೆಲ್ಲ ನೀರದ. ಓಕೆ, ಇಷ್ಟೆಲ್ಲ ನೀರದ, ಬಟ್ ಇಲ್ಲಿ ಕಿರಿದಾದ ಪ್ರವೇಶ ದ್ವಾರ. ಹೌದಾ? ಕಿರಿದಾದ ಪ್ರವೇಶ ದ್ವಾರ, ಕಿರಿದ್ದು ಅಷ್ಟೇ ಸ್ಮಾಲ್ ಇರ್ತದೆ. ಓಕೆ, ಇದಕ್ಕೆ ಕೊಲ್ಲಿ ಅಂತ ಅಂತೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕೊಲ್ಲಿ, ಗಲ್ಫ್. ಆಮೇಲೆ ಸ್ಟ್ರೇಟ್ ಅಂದರೆ ಏನು? ಜಲಸಂಧಿ. ಅಂದರೆ ಕರಾವಳಿಯಲ್ಲಿ ರೂಪುಗೊಳ್ಳುವ, ಆ್ಯಕ್ಚುಲಿ ಅದು ಕರಾವಳಿ ಅಂತ ಅನ್ನೋಕ್ಕಿಂತ ಸ್ಟ್ರೇಟ್ ಅಂದರೆ ಈಗ ಜಲಸಂಧಿ. ಈಗ ನೋಡಿ ಶ್ರೀಲಂಕಾದ ಇಲ್ಲಿ ಈ ಎರಡೂ ನಡುವೆ ಅಂದರೆ ದೊಡ್ಡ ಜಲಸಾಗರ ಆಗಲಿ ಅಥವಾ ಎರಡು ಭೂಮಿಗಳನ್ನು ಒಂದು ಕೂಡಿಸುವ ನ್ಯಾರೋ ಸಣ್ಣದಾದಂಥ ಒಂದು ನೀರಿನ ಅಥವಾ ಒಂದು ಜಲಭಾಗ, ಅದನ್ನು ಸ್ಟ್ರೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೇಪ್, ಸಮುದ್ರದಲ್ಲಿ ಚಾಚಿದ ಭೂಭಾಗ. ಈಗ ಕೇಪ್ ಅಂದರೆ ಆಫ್ರಿಕಾದಿದೆ, ಕೆಳಗಡೆ ಆಫ್ರಿಕಾದಲ್ಲಿ ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತ. ಸೊ ಇದು ಕೇಪ್ ಅಂದರೆ ಏನು?
ಸಮುದ್ರಕ್ಕೆ ಚಾಚಿಕೊಂಡಿರುವ ಭಾಗ. ನೆಕ್ಸ್ಟ್ ಇಸ್ತಮಸ್ ಅಂದರೆ ಎರಡೂ ಬದಿಗಳಲ್ಲಿ ನೀರಿನೊಂದಿಗೆ ಭೂಮಿಯ ಕಿರಿದಾದ ಪಟ್ಟಿ. ನೆಕ್ಸ್ಟ್ ವಾಹಕದ ಪ್ರತಿರೋಧವನ್ನು ಡ್ಯಾಶನ್ನು ಅವಲಂಬಿಸಿರುತ್ತದೆ. ಓಕೆ, ವಾಹಕದ ಪ್ರತಿರೋಧ ಅಂದರೆ ಏನು? ರೆಜಿಸ್ಟೆನ್ಸ್ ಇದು ಎದ್ರ ಮೇಲೆ ಡಿಪೆಂಡ್ ಇರುತ್ತಾ? ರೆಜಿಸ್ಟೆನ್ಸ್ ಇದು ನೋಡಿ, ನಿಮಗೆ ಒಂದು ಫಾರ್ಮುಲಾ ಹೇಳ್ತೀನಿ, ಆ ಫಾರ್ಮುಲಾ ಮೇಲೆ ನೀವು ಕಂಡುಹಿಡಿಬೋದು. ರೆಜಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಅಂದರೆ ಈಗ ರೆಜಿಸ್ಟೆನ್ಸ್, ಆರ್ ಸ್ಟ್ಯಾಂಡ್ಸ್ ಫಾರ್ ರೆಜಿಸ್ಟೆನ್ಸ್, ಅರ್ಥ ಆಯ್ತಾ? ಆಮೇಲೆ ರೋ ಅಂದರೆ ಏನು? ಇದು ರೋಧಕತೆ, ರೆಜಿಟಿವಿಟಿ ಅಂತ ಕರಿತೀವಿ ಅದಕ್ಕೆ. ಇದು ವಸ್ತುವಿನ ಗುಣವನ್ನು ಆಧರಿಸಿದೆ, ವಸ್ತುವಿನ ಲಕ್ಷಣ. ಓಕೆ, ನೆಕ್ಸ್ಟ್ ಎಲ್ ಅಂದರೆ ಏನು? ಲೆಂತ್. ಓಕೆ, ಲೆಂತ್ ಮೇಲೆ ಕೂಡ ಇದು ಸಂಬಂಧಪಡ್ತದೆ. ನೆಕ್ಸ್ಟ್ ಎ ಅಂದರೆ ಏರಿಯಾ ಅಥವಾ ಪ್ರದೇಶ ಅಥವಾ ವಿಸ್ತೀರ್ಣ. ಸೊ ಇದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ತಾಪಮಾನ ಕೂಡ. ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್ ಮಣ್ಣಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. ಓಕೆ, ಸೊ ಇದು ತಪ್ಪು. ಯಾಕೆಂದರೆ ಭಾರೀ ಮಳೆ ಬೀಳುವಲ್ಲಿ ಲ್ಯಾಟ್ರೈಟ್ ಮಣ್ಣು ಇರ್ತದೆ ಹೆಚ್ಚಾಗಿ. ಈಗ ಫಾರ್ ಎಕ್ಸಾಂಪಲ್ ಭಾರೀ ಮಳೆ ಅಂದರೆ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟದಲ್ಲಿ ನೋಡ್ಬೋದು ನೀವು. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದ ಅಲ್ಲಿ ಏನಾಗ್ತದೆ? ಲ್ಯಾಟ್ರೈಟ್ ಮಣ್ಣು ಉಂಟಾಗ್ತದೆ. ಲ್ಯಾಟ್ರೈಟ್ ಮಣ್ಣು. ನೆಕ್ಸ್ಟ್ ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ. ಹೌದು, ಕರೆಕ್ಟ್, ಸರಿ ಇದೆ ಇದು. ಯಾಕೆಂದರೆ ಕೆಂಪು ಮಣ್ಣಿನಲ್ಲಿ ನೈಟ್ರೋಜನ್ ಅದ, ಫಾಸ್ಫರಸ್ ಅದ, ಆಮೇಲೆ ಹ್ಯೂಮಸ್ ಇದರ ಕೊರತೆ ಅದ. ಹ್ಯೂಮಸ್ ಇದ್ರದ್ದೆಲ್ಲ ಕೊರತೆ ಅದ, ಸಾಕಷ್ಟಿಲ್ಲ. ಇಲ್ಲಿ ಇದು ಕೂಡ ಇಲ್ಲ. ಓಕೆ, ಕೆಂಪು ಮಣ್ಣಿನಲ್ಲಿ ಜಾಸ್ತಿ ಅಂದ್ರೆ ಐರನ್ ಇರ್ತದೆ, ಜಾಸ್ತಿ ಐರನ್ ಆಕ್ಸೈಡ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಮಾತ್ರ. ಆಮೇಲೆ ಇನ್ನೊಂದು, ಯಾವ ಮಣ್ಣನ್ನು ರೇಗರ್ ಮಣ್ಣು ಅಂತ ಕರೆಯಲಾಗತ್ತೆ? ಅದು ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಆಮೇಲೆ ಈ ಮಣ್ಣಿನ ಒಂದು ಅಧ್ಯಯನವನ್ನು ಏನಂತ ಕರಿತೀವಿ ನಾವು? ಪೆಡಾಲಜಿ ಇಸ್ ದ ಸ್ಟಡಿ ಆಫ್ ಸಾಯಿಲ್. ನೆಕ್ಸ್ಟ್ ಸಾಗರದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ. ಸೊ ಇದು ತಪ್ಪಾಗ್ತದೆ. ಯಾಕೆಂದರೆ ಪ್ರಮುಖವಾಗಿ ಸಾಗರದ ಸಸ್ಯಪ್ಲವಕಗಳು. ಸಸ್ಯಪ್ಲವಕ ಅಂದರೆ ಏನು? ಫೈಟೋ ಪ್ಲ್ಯಾಂಕ್ಟನ್. ನೋಡಿ, ಫೈಟೋ ಪ್ಲ್ಯಾಂಟಕಾನ್ ಇವೇನು ಮಾಡ್ತಾವ? ಆಮ್ಲಜನಕವನ್ನು ಉತ್ಪಾದಿಸ್ತವ, ಸಮುದ್ರದಲ್ಲಿನ ಫೈಟೋ ಪ್ಲ್ಯಾಂಕ್ಟನ್. ಬಟ್ ಇಲ್ಲಿ ಏನಂದಿದ್ದಾರೆ? ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ ಅಂತ. ಓಕೆ, ನೆಕ್ಸ್ಟ್ ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತು. ಹೌದು, ಮೊದಲ ಏಕಕೋಶೀಯ ಜೀವಿ ಸಾಗರದ ನೀರಿನಲ್ಲಿ ಜನ್ಮ ತಾಳಿತು. ಆ ಏಕಕೋಶಿ ಜೀವಿ ಯಾವುದು? ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಆಪ್ಷನ್ 2 ಕರೆಕ್ಟ್ ಆಗ್ತದೆ ಇಲ್ಲಿ. ನೆಕ್ಸ್ಟ್, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು?
ಸೊ ಇಲ್ಲಿ 18th ಕ್ವಶನ್ ನೋಡಿ, ಇದು ಫೈಟೋಪ್ಲ್ಯಾಂಕ್ಟೋನ ಅಂದರೆ ಸಸ್ಯ ಪ್ಲವಕಗಳು ಏನು ಮಾಡ್ತಾವೆ, ಈ ಆಕ್ಸಿಜನನ್ನು ಶುದ್ಧೀಕರಿಸ್ತಾವೆ, ಅಂದರೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾವೆ. ಬಟ್ ಇಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೂ ನಾವು ಇದನ್ನು ಕರೆಕ್ಟ್ ಅಂತ ಕೊಡಬೇಕಾಗತ್ತೆ. ಇದು ಕರೆಕ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಆಗ್ತದೆ. ಸಾರಿ, ಇಲ್ಲಿ ಆಪ್ಷನ್ ಸಿ 1 ಮತ್ತು 2 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು? ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಒಂದು ರಾಜ್ಯಪ ಅಂದರೆ ಅದು ರಾಜಸ್ಥಾನ್. ಅತಿ ಚಿಕ್ಕ ರಾಜ್ಯ ಅಂದರೆ ಅದು ಗೋವಾ. ಸೊ ಈ ರಾಜಸ್ಥಾನ್ ಇದು 3,42,239 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ 1ನೇ ಸ್ಥಾನದಲ್ಲಿದೆ. ಆಮೇಲೆ 2ನೇ ಸ್ಥಾನ ಯಾವುದು ಬರುತ್ತೆ ಅಂದರೆ, 2ನೇ ಸ್ಥಾನ ಮಧ್ಯಪ್ರದೇಶ ಬರುತ್ತೆ. ಇದು 1, ಇದು 2, ಮಧ್ಯಪ್ರದೇಶ ಸೆಕೆಂಡು. ಎಲ್ಲ ಗೊತ್ತಿರಬೇಕು. ಟಾಪ್ 10 ಗೊತ್ತಿದ್ರೆ ಒಳ್ಳೆಯದು. ಸೆಕೆಂಡ್ ಮಧ್ಯಪ್ರದೇಶ, ಅಲ್ಲೇ ರಾಜಸ್ಥಾನ್ ಪಕ್ಕದಲ್ಲೇ ಇದೆ ಮಧ್ಯಪ್ರದೇಶ, ಅದು ಸೆಕೆಂಡ್ ಬರುತ್ತೆ. ಆಮೇಲೆ ಮಧ್ಯಪ್ರದೇಶದ ಕೆಳಗಡೆ ದಕ್ಷಿಣದಲ್ಲಿ ಇರುವ ರಾಜ್ಯ ಮಹಾರಾಷ್ಟ್ರ, ಅದು 3ನೇ ನಂಬರ್ ಅದ. ಆಮೇಲೆ ಟಾಪಲ್ಲಿ ಅದ ನಮ್ಮ ಒಂದು ಉತ್ತರ ಪ್ರದೇಶ, ಅದು 4ನೇ ನಂಬರು. ಬಟ್ ಇದು ಜನಸಂಖ್ಯೆಯಲ್ಲಿ ಫಸ್ಟ್ ಅದ, ಟಾಪಲ್ಲಿ ಅದ. ಓಕೆ, ಜನಸಂಖ್ಯೆಯಲ್ಲಿ ಅತಿ ಕಡಿಮೆ ಸಿಕ್ಕಿಂ. ನೆಕ್ಸ್ಟ್, 2020 ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು? ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಆಗ್ತದೆ. ಅಷ್ಟಾಗಿ ಆನ್ಸರನ್ನು ನೋಡ್ಕೊಂಡು ಬರೋಣ. ಜನಸಂಖ್ಯಾ ದಿನವನ್ನು ಜುಲೈ ಎವ್ರಿ ಇಯರ್ ಜುಲೈ 11 ಆಚರಿಸ್ತೀವಿ. ಸೊ ಆವಾಗ ವಿಷಯ ಏನಿತ್ತಪ್ಪ, ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡುವುದು ಹೇಗೆಂದು. ನೆಕ್ಸ್ಟ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ನೋಡಿ, ಕಾಜಿರಂಗ ಇದು ಆಸಾಂನಲ್ಲಿ ಕಂಡುಬರ್ತದೆ. ಆಸಾಂನಲ್ಲಿ ಇದು ಎದಕ್ಕೆ ಸುಪ್ರಸಿದ್ಧ ಅಂದರೆ, ಒಂದು ಕೊಂಬಿನ ಖಡ್ಗಮೃಗ ಅಥವಾ 1 ಹಾರ್ನ್ಡ್ ರೈನೋಸರಸ್. ಓಕೆ, ನೆಕ್ಸ್ಟ್ ಇಲ್ಲಿ ಮೇಘಾಲಯದಲ್ಲಿ ನೋಕ್ರೇಕ್ ಅಂತ ಒಂದು ಬರ್ತದೆ. ನೋಕ್ರೇಕ್ ನೋಕ್ರೇಕ್ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಬಾಲ್ಪಕ್ರಮ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಅರುಣಾಚಲ್ ಪ್ರದೇಶದಲ್ಲಿ ನಾಮ್ದಫಾ ರಾಷ್ಟ್ರೀಯ ಉದ್ಯಾನವನ. ಓಕೆ, ಆಮೇಲೆ ತ್ರಿಪುರಾದಲ್ಲಿ ರಾಜ್ಬಾರಿ ರಾಷ್ಟ್ರೀಯ ಉದ್ಯಾನವನ ಅದ. ನಾಳೆ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ಬೋದು ಈ ರೀತಿ, ಅದಕ್ಕೆ ಪ್ರತಿಯೊಂದು ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ? ಅಂದರೆ ಯುನೆಸ್ಕೋದಿಂದ ಹೊರ ಬಂದಿವೆ. ಅದು ಭಾರತ ಮತ್ತು ಇಸ್ರೇಲ್ ಮತ್ತು ಅಮೇರಿಕ. ಆಪ್ಷನ್ ಬಿ. ಇವು ಇಸ್ರೇಲ್ ವಿರೋಧಿ ಪಕ್ಷಪಾತ ಆರೋಪಿಸಿ ಅಮೇರಿಕ ಮತ್ತು ಇಸ್ರೇಲ್ ನಿರ್ಗಮಿಸಿದ್ದವು. ನೆಕ್ಸ್ಟ್, ವಿರೋಧಿ ಚಂಡಮಾರುತಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಹೊಂದಿರುತ್ತವೆ. ಸೊ ಇದು ಕರೆಕ್ಟ್ ಅದ. ನೆಕ್ಸ್ಟ್, ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಇದು ಕೂಡ ಕರೆಕ್ಟ್. ಸೊ ಇಲ್ಲಿ 2 ಕರೆಕ್ಟ್ ಆಗ್ತವೆ. ನೆಕ್ಸ್ಟ್ 24ನೇದು ನೋಡಿ, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದಂಥ ಒಂದು ಶಾಸನಬದ್ಧ ನಿಯಂತ್ರಕ ಸಂಸ್ಥೆ. ಹೌದು, ಸರಿಯಾದ. ಆಯೋಗದ ಎಲ್ಲ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಮತ್ತು ಅಧ್ಯಕ್ಷರು ವೈದ್ಯಕೀಯ ವೈದ್ಯರಾಗಿರಬೇಕು.
ಸೊ ಇದು ಕೂಡ ಕರೆಕ್ಟ್ ಅದ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇದು ಕೂಡ ಕರೆಕ್ಟ್ ಅದ. ಸೊ ಇಲ್ಲಿ ಡಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 25th ನೋಡಿ, ಲಾಸ್ಟ್ ಕ್ವಶನು. ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡು. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಸೊ ಆ ಒಂದು ಟೈಮಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ಅದನ್ನು ನಡೆಸಲಾಯಿತು. ಸೊ ಆ್ಯಕ್ಚುಲಿ ಪ್ರತಿ ವರ್ಷ ಉತ್ತರಾಯಣ ಅಂಗವಾಗಿ ಗಾಳಿಪಟ ಉತ್ಸವವನ್ನು ನಾವು ಆಚರಿಸ್ತೀವಿ. ಓಕೆನಾ? ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಒಂದು ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.